ವೆಲ್ಕಮ್ ಬ್ಯಾಕ್. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಪಾರ್ಲಿಮೆಂಟ್ ಹೊರಗೆ ಮೋದಿ ಒಂದು ತಾಸು ಬೊಗಳೆ ಬಿಡ್ತಾರೆ. ಮೋದಿ ಹೊರಗೆ ಹುಲಿ, ಒಳಗಡೆ ಇಲಿ. ಮೋದಿ ಮತ್ತವರ ಚೇಲಾಗಳು ನನ್ನನ್ನು ಸೋಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಕಾಲಿಲ್ಲದವರು ಪೈಲ್ವಾನ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಕಲಬುರಗಿಯ ಇಜೇರಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೋದಿ ಅವರು ರಾಜ್ಯಕ್ಕೆ ಬಂದು ಚಿತ್ರದುರ್ಗದಲ್ಲಿ ಭಾಷಣ ಮಾಡಿ ಹೋದ ನಂತರ ಒಬ್ಬೊಬ್ಬರಾಗಿ ರಿಯಾಕ್ಟ್ ಮಾಡೋದಕ್ಕೆ ಶುರುವಾಗಿದ್ದಾರೆ. ಸಿದ್ದರಾಮಯ್ಯ ಆಯಿತು, ಕುಮಾರಸ್ವಾಮಿ ಆಯಿತು, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಸರದಿ. ಅವರು ಹೇಳೋ ಪ್ರಕಾರ ಮೋದಿ ಹೊರಗಡೆ ಪಾರ್ಲಿಮೆಂಟ್ ಹೊರಗಡೆ 1 ಗಂಟೆ ಬೊಗಳೆ ಭಾಷಣವನ್ನು ಬಿಡ್ತಾರೆ. ಬಟ್ ಪಾರ್ಲಿಮೆಂಟಲ್ಲಿ ಏನೂ ಮಾತಾಡಲ್ಲ. ಹೊರಗಡೆ ಹುಲಿ, ಒಳಗಡೆ ಇಲಿ. ಇಂಥವರಿಂದ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಸೇರ್ಕೊಂಡು ನನ್ನನ್ನು ಸೋಲ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಕೂಡ ಆಗಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇವತ್ತು ವಾಗ್ದಾಳಿಯನ್ನು ಮಾಡಿದ್ದಾರೆ. ಕಲಬುರಗಿಯ ಇಜೇರಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಥವಾ ಮೈತ್ರಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಈ ಸರ್ತಿ ಉಮೇಶ್ ಜಾಧವ್ ಅವರನ್ನು ಬಿಜೆಪಿ ಕಣಕ್ಕಿಳಿಸಿದೆ. ಶತಾಯಗತಾಯ ಮಲ್ಲಿಕಾರ್ಜುನ ಖರ್ಗೆಯನ್ನು ಸೋಲಿಸಬೇಕು ಅಂತ ಪ್ರಯತ್ನಗಳೆಲ್ಲವೂ ಕೂಡ ಜೋರಾಗಿ ನಡೀತಾ ಇದೆ. ಕಲಬುರಗಿಯಲ್ಲಿ ಕೂಡ ಮೋದಿ ಸಮಾವೇಶ ಇದೆ. ಇದೆಲ್ಲವನ್ನು ಮನಸ್ಸಲ್ಲಿಟ್ಕೊಂಡೇ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ.